ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ವಿದ್ಯಾರ್ಥಿಗಳು ಹಾಗೂ ನಮ್ಮ BPT ಮತ್ತು AHS ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ಈಗಾಗಲೇ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಏನು ಬಿಟ್ಟಿದ್ದರು, ಸೊ ಅದರಲ್ಲಿ BPT ಮತ್ತು AHSಗೆ ಯಾವುದೇ ಥರದಂತಹ ಇದು ವೆರಿಫಿಕೇಷನ್ಸ್ ಕನ್ಸಿಡರ್ ಆಗುತ್ತಾ ಅಂತ ವಿದ್ಯಾರ್ಥಿಗಳು ಕೇಳಿದರು. ಅದ್ರ ಜೊತೆಗೆ ಅವ್ರದ್ದು ಓಪನ್ ಆಗ್ತಾ ಇಲ್ಲ, ಈ ಥರದಂಥ ಪ್ರಶ್ನೆಗಳು ಕೂಡ ನನಗೆ ಕೇಳಿದರು. ಸೊ ಇವಾಗ ಜಸ್ಟ್ ಕ್ಲಾರಿಫೈ ಮಾಡ್ಕೊಂಡು ಏನಂತಂದರೆ, ಈಗ ಬಿಟ್ಟಿರುವಂತಹ ಒಂದು ಲಿಂಕ್ ಏನಿದೆ ಬಿಟ್ಟಿದ್ದರು, ಸೊ ಇವತ್ತು ಸಂಜೆ ತನಕ ಅದೊಂದು ಲಿಂಕನ್ನು ಬಿಡ್ಬೋದು. ಸೊ ಆ ಲಿಂಕನ್ನು ಅಪ್ಡೇಟ್ ಮಾಡಿದ ಮೇಲೆ ಏನಾದರೂ ಬಿಟ್ಟರೆ, ಸೊ ಆ ಒಂದು ಲಿಂಕು ಇಂಜಿನಿಯರ್ಗಳಿಗೆ ಯೂಸ್ ಆಗುತ್ತೆ. ಆಮೇಲೆ BSc ನರ್ಸಿಂಗು, B ಫಾರ್ಮಾ ಡಿ, ಅಗ್ರಿಕಲ್ಚರು, ಆಮೇಲೆ ವೆಟರ್ನರಿ ಸೈನ್ಸು, ಆಮೇಲೆ ಇಂಜಿನಿಯರಿಂಗ್ ಕೋರ್ಸಸ್. ಸೊ ಈ ಒಂದು ಕೋರ್ಸ್ಗಳಿಗೆ ಈಗ ಕೊಟ್ಟಿರುವಂಥ ವೆರಿಫಿಕೇಷನ್ ಸ್ಲಿಪ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಮ್ಮ ಒಂದು ಅಲ್ಲಡಲ್ ಸೈನ್ಸ್ ಮತ್ತು BPT ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಇಶ್ಯೂ ಮಾಡಬಹುದು ಅಂತ ನನಗೆ ಕೇಳಿಬಂದಿದೆ. ಸೊ ಮೇಲ್ದರ್ಜೆಯ ಒಂದು ಇವ್ರ ಮುಖಾಂತರ ಮಾತನಾಡಿದಾಗ, ಅಧಿಕಾರಿ ಜೊತೆಗೆ ಮಾತಾಡಿದಾಗ, ಸೊ ಅವರು ಮಾಹಿತಿ ಕೊಟ್ಟಿರೋದೇನಂತಂದರೆ, ಈಗ ಬಿಟ್ಟಿರುವಂಥ ವೆರಿಫಿಕೇಷನ್ ಸ್ಲಿಪ್ AHS ಮತ್ತು BPTಗೆ ಬರುವುದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಬಟ್ ಅವರು ಹೇಳಿರೋ ಪ್ರಕಾರ AHS ಮತ್ತು BPTನ ಇಲ್ಲಿ ಕನ್ಸಿಡರ್ ಮಾಡಲಿಲ್ಲ. ಅವರು ಅದನ್ನು ಬಿಟ್ಟು ಉಳಿಕಿದೆಲ್ಲ ಕೋರ್ಸ್ ಬಗ್ಗೆ ಮಾಹಿತಿ ಕೊಟ್ಟರು. ಸೊ ಹೀಗಾಗಿ ನನಗನ್ನಿಸುತ್ತೆ BPT ಮತ್ತು AHS ಇವರು ಸಪ್ರೇಟಾಗಿ ವೆರಿಫಿಕೇಷನ್ ಬಿಡ್ತಾರೆ ಅನ್ನೋದು ನನಗೆ ಒಂದು ಸ್ಪಷ್ಟತೆ ಇದು ಕಾಣಿಸ್ತಾ ಇದೆ.